ಪ್ರತಿಭಾ ಕಾರಂಜಿ ಮಕ್ಕಳ ಪ್ರತಿಭೆಗೆ ಉತ್ತಮ ವೇದಿಕೆ. ತಾಲೂಕಿನ ಮಕ್ಕಳು ಜಿಲ್ಲಾ ಮತ್ತು ರಾಜ್ಯ ಮಟ್ಟಕ್ಕೂ ಹೋಗಲಿ. ಶಾಸಕ ಅಂಪಯ್ಯ ನಾಯ್ಕ. ಮೌನಿ ತಾಲೂಕಿನ ನೀರ್ಮಾನಿ ಗ್ರಾಮದ ಆದರ್ಶ ಶಾಲೆಯಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಓದಿನ ಜೊತೆಗೆ ಕ್ರೀಡೆ, ಕಲೆ, ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಪ್ರತಿಭಾವಂತರಾಗಲು ಸಾಧ್ಯವಾಗುತ್ತದೆ ಎಂಬ ಆಶಯದಲ್ಲಿ ಸರ್ಕಾರ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ವಿದ್ಯಾರ್ಥಿಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದೆ. ತಾಲೂಕಿನ ವಿದ್ಯಾರ್ಥಿಗಳು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿ. ಇದಕ್ಕೆ ಎಲ್ಲ ರೀತಿಯ ಸಹಕಾರ ನೀಡುತ್ತೇನೆ ಎಂದು ಶಾಸಕರು ಅಂಪಯ್ಯ ನಾಯ್ಕ ಹೇಳಿದರು. ಇದೀವಿ ಅಂತಕ್ಕಂಥ ಒಂದು ಇದು ತೋರಿಸ್ತಕ್ಕಂಥ ಶಕ್ತಿ ಇವತ್ತು ಮಾನವಿ ವಿದ್ಯಾಲಯಗಳಲ್ಲಿ ಮಕ್ಕಳು ಇದ್ದಾರೆ ಅಂತಕ್ಕಂಥ ಸಂತೋಷ ಕೂಡ ನಾವು ವ್ಯಕ್ತಪಡಿಸಬೇಕಾಗ್ತದೆ. ಹಾಗೆ ರಾಜ್ಯ ಮಟ್ಟದಲ್ಲಿ ವಿಜೇತರಾಗಿ ಇವತ್ತು ರಾಯಚೂರು ಜಿಲ್ಲೆಗೆ ಒಂದು ಹೆಸರು ತರ್ತಕ್ಕಂಥ ಕೆಲಸ ಈ ಮಾನವಿ ತಾಲೂಕಿನ ಮಕ್ಕಳು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸಿ ಇಂಥ ಒಂದು ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮ ಆಗೋದಕ್ಕೆ ನಾನು ಯಾವತ್ತಿಗೂ ತಮ್ಮ ಜೊತೆಗೆ ಇರುತ್ತಂತಕ್ಕಂಥ ಮಕ್ಕಳ ಜೊತೆಗೆ ಇರುತ್ತಂತಕ್ಕಂಥ ಮಾತುಗಳಿಗೆ ಹೇಳಕ್ಕೆ ಇಷ್ಟಪಡ್ತೇವೆ. ನಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಆಟ ಪಾಠ ಊಟ ಎಲ್ಲ ಇವೇನಪ್ಪ ಅಂತಂದ್ರೆ ಉತ್ತಮ ರೀತಿಯಲ್ಲಿ ನೆರವೇರಿಸಿ ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಅವರ ಒಂದು ಅವಯವಗಳು ನಷ್ಟಪಟ್ಟದೆಯಿಂದ ಮಾಡತಕ್ಕಂಥ ಕೆಲಸ ಇವತ್ತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಶೇಖರ್ ದೊಡ್ಡಮನಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ತಾಲೂಕಿನಲ್ಲಿ ಶಾಸಕರು ತಮ್ಮ ಅನುದಾನದಲ್ಲಿ ವಿವಿಧ ಶಾಲೆಗಳ ಅಭಿವೃದ್ಧಿಗಾಗಿ 2 ವರ್ಷಗಳ ಅವಧಿಯಲ್ಲಿ 24 ಕೋಟಿ ಅನುದಾನವನ್ನ ಕ್ಷೇತ್ರಕ್ಕೆ ನೀಡಿದ್ದಾರೆ. ಶಾಸಕರ ಶೈಕ್ಷಣಿಕ ಅಭಿವೃದ್ಧಿ ಕಾಳಜಿಯಿಂದ ನೂತನ ಶಾಲಾ ಕೊಠಡಿ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಈ ಪ್ರತಿಭಾ ಕಾರಂಜಿಯಲ್ಲಿ 860ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದಾರೆ. ಶಾಲೆಗಳಲ್ಲಿ ಸಂಗೀತ ಹಾಗೂ ಚಿತ್ರಕಲೆ, ದೈಹಿಕ ಶಿಕ್ಷಕರ ಕೊರತೆಯ ನಡುವೆ ಶಾಲೆಯ ಶಿಕ್ಷಕರು ಉತ್ತಮ ತರಬೇತಿಯನ್ನು ನೀಡುತ್ತಿದ್ದಾರೆ. ಶಿಕ್ಷಣ ಇಲಾಖೆಯು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ವ್ಯಕ್ತಪಡಿಸಲು ಇಲಾಖೆ ರೂಪಿಸಿರುವ ಈ ಯೋಜನೆಯು ಅತ್ಯಂತ ಉಪಯುಕ್ತವಾಗಿದೆ. ವಿದ್ಯಾರ್ಥಿಗಳು ಸೋಲು ಗೆಲುವಿನ ಬಗ್ಗೆ ಯೋಚಿಸದೆ ತಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹಾಕಲು ಹೇಳಿದರು. ಕೂಡ ವಿವಿಧ ಒಂದು ಸ್ಪರ್ಧೆಗಳಲ್ಲಿ ತಮ್ಮದೇ ಆದಂತ ಪ್ರತಿಭೆಯನ್ನು ಹೊರಹಾಕಿ ಈ ಒಂದು ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಇರ್ತಕ್ಕಂಥ ಶಿಕ್ಷಕರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಸಾಕಾಗಷ್ಟು ನಮಗೆ ಇವತ್ತು ಸಂಗೀತ ಶಿಕ್ಷಕರಿರ್ಬೋದು, ನೃತ್ಯ ಶಿಕ್ಷಕರಿರ್ಬೋದು, ಚಿತ್ರಕಲಾ ಈ ಪ್ರತಿಭೆಯನ್ನು ಹೊರಸೂಸ್ತಕ್ಕಂಥ ಶಿಕ್ಷಕರ ಕೊರತೆ ಇದ್ರೂ ಕೂಡ ನಮ್ಮ ಲಭ್ಯವಿರ್ತಕ್ಕಂಥ ಶಿಕ್ಷಕರೇ ಅವರಿಗೆ ಉತ್ತಮವಾದಂಥ ಒಂದು ಮಾರ್ಗದರ್ಶನ ನೀಡೋದಕ್ಕೆ ಮುಖಾಂತರ ಮಕ್ಕಳು ಕೂಡ ಉತ್ತಮವಾದಂಥ ಕಠಿಣವಾದಂಥ ಅಭ್ಯಾಸವನ್ನು ಮಾಡಿ ಇವತ್ತು ಕ್ಲಸ್ಟರ್ ಮಟ್ಟದಲ್ಲಿ ಬಂದಿದ್ದಾರೆ. ಎಲ್ಲ ಮಕ್ಕಳು ಆ ಸ್ಪರ್ಧೆಯಿಂದ ಸ್ಫೂರ್ತಿಯಿಂದ ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು. ಯಾಕಂದ್ರೆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದವರು ಎಲ್ಲರೂ ವಿಜೇತರಾಗೋದಕ್ಕಾಗೋದಿಲ್ಲ. ಈ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸೋದು ಬಹಳ ಇಂಪಾರ್ಟೆಂಟ್. ಎರಡನೇದು ಗೆದಿಯೋದು ಇದ್ದೇ ಇರುತ್ತೆ. ಫಸ್ಟ್ ಏನಾಗ್ಬೇಕಂದ್ರೆ ಈ ಕಾರ್ಯಕ್ರಮದಲ್ಲಿ ತಾವು ಸ್ಪರ್ಧಾಗಳಾಗಿ ಭಾಗವಹಿಸಿ ಸ್ಪರ್ಧಾ ಸ್ಫೂರ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ತಾವು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಬೇಕು. ನಂತರ ಸುರೇಶ್ ಕುಡಿ, ಮಾನ್ವಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಮಾತನಾಡಿ, ಶಿಕ್ಷಕರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಅನಾವರಣಗೊಳಿಸಿಕೊಳ್ಳಲು ಪ್ರತಿಭಾ ಕಾರಂಜಿಯು ಒಂದು ಉತ್ತಮ ವೇದಿಕೆಯಾಗಿದೆ. ವಿದ್ಯಾರ್ಥಿಗಳು ಉತ್ತಮ ಜ್ಞಾನಾರ್ಜನೆಯನ್ನ ಮಾಡಿಕೊಂಡು ಶಿಕ್ಷಕರಿಗೆ, ಪೋಷಕರಿಗೆ ಹಾಗೂ ಶಾಲೆಗೆ ಗೌರವವನ್ನು ತರಬೇಕು. ಈ ಪ್ರತಿಭಾ ಕಾರಂಜಿ ಸ್ಪರ್ಧೆಯ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಸಹಕಾರಿಯಾಗಿದೆ ಎಂದರು. ತಮಗೆಲ್ಲ ಗೊತ್ತಿರುವಂತೆ ಮಕ್ಕಳು ಕ್ಲಸ್ಟರ್ ವಾರ್ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮುಗಿದ ಮೇಲೆ ಯಾವಾಗಪ್ಪ ತಾಲೂಕು ಮಟ್ಟ ಬರುತ್ತೆ, ಯಾವಾಗಪ್ಪ ಜಿಲ್ಲಾ ಮಟ್ಟಕ್ಕೆ ಹೋಗ್ಬೇಕು, ಯಾವಾಗ ರಾಜ್ಯ ಮಟ್ಟಕ್ಕೆ ಹೋಗ್ಬೇಕು ಅಂತೇಳಿ ಕಾತುರದಲ್ಲಿ ಕುಳಿತಂಥ ಒಂದು ಅವಕಾಶಕ್ಕೆ ಇಂದು ಮಾನ್ವಿ ತಾಲೂಕಿನ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ತಾಲೂಕು ಮಟ್ಟದ ಕಾರ್ಯಕ್ರಮದಲ್ಲಿ ಮಕ್ಕಳೆಲ್ಲ ಭಾಗವಹಿಸಿದ್ದಾರೆ. ಯಾವತ್ತಿಗೂ ಶಿಕ್ಷಕರ
ಸಮಸ್ಯೆ ಇದ್ದರೂ ಕೂಡ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಶಿಕ್ಷಕರು ಇಂಥ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ಆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರಹಾಕಲಿಕ್ಕೆ ಶಿಕ್ಷಕರು ಇಡೀ ತಾಲೂಕಿನಲ್ಲಿ ಅಖಂಡ ಮಾನ್ವಿ ತಾಲೂಕಿನಲ್ಲಿ ಉತ್ತಮವಾದಂಥ ಶ್ರಮವಹಿಸಿ ಮಕ್ಕಳನ್ನು ಇಂಥ ವೇದಿಕೆಯಲ್ಲಿ ತಮ್ಮಲ್ಲಿರ್ತಕ್ಕಂಥ ಇದನ್ನು ವ್ಯಕ್ತಪಡಿಸಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಮಾನ್ವಿ ತಾಲೂಕಿನಲ್ಲಿ ಯಾರಾದರೂ ಕರ್ನಾಟಕ ರಾಜ್ಯದಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಶಿಕ್ಷಕರನ್ನು ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಯಾರಾದರೂ ಮಾಡಿದ್ದಾರೆ ಅಂದರೆ ಈ ರಾಜ್ಯದಲ್ಲಿ ಮಾನ್ವಿ ತಾಲೂಕಿನ ಸನ್ಮಾನ್ಯ ಶ್ರೀ ಸಚಿವರಾದಂಥ NS ಬೋಸರಾಜ್ ಸಾಹೇಬರು ಮತ್ತು ಸನ್ಮಾನ್ಯ ಶ್ರೀ ಅಂಪಾಯ ಸಾವ್ಕಾರ್ ಅವ್ರ ಕಾರಣ. ತಮಗೆಲ್ಲ ಗೊತ್ತಿದೆ, ಶೈಕ್ಷಣಿಕ ಅಭಿವೃದ್ಧಿ ಆಗಬೇಕು, ಶಿಕ್ಷಕರು ಉತ್ಸಾಹದಿಂದ ಕೆಲಸ ಮಾಡಬೇಕು. ನಮಗೇನಾದರೂ ಶಿಕ್ಷಕರಿಂದ ಈ ತಾಲೂಕಿಗೆ ಶೈಕ್ಷಣಿಕ ಅಭಿವೃದ್ಧಿ ಆಗ್ಬೇಕಂತೇಳಿ ಪ್ರತಿ ವರ್ಷ 4 ಜನರಿಗೆ ಬಂಗಾರದ ಪದಕವನ್ನು ಕೊಡ್ತಕ್ಕಂಥ ಕೆಲಸ ಇಡೀ ರಾಜ್ಯದಲ್ಲಿ ಮಾನ್ವಿ ತಾಲೂಕಿಗೆ ಒಂದಂದರೆ ತಪ್ಪಾಗ್ಲಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಮಾನ್ಯ ಸಚಿವರಾದಂಥ NS ಬೋಸರಾಜ್ ಅವರಿಗೆ, ಮಾನ್ಯ ಶಾಸಕರಾಗಿರ್ತಕ್ಕಂಥ ಅಂಪಾಯ ಸಾವ್ಕಾರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಇಡೀ ಅಖಂಡ ಮಾನ್ವಿ ತಾಲೂಕಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ಮಾನ್ಯ ಸಾವ್ಕಾರ್ ಅವರು ಶಾಸಕರಾಗಿದ್ದಾಗಲಿದ್ದ ಇಡೀ ಮಾನ್ವಿ ತಾಲೂಕಿನಲ್ಲಿ, ಇಡೀ ಅಖಂಡ ಮಾನ್ವಿ ತಾಲೂಕಿನಲ್ಲಿ ಯಾವುದೇ ಶಾಲೆಯಲ್ಲಿ ಮಕ್ಕಳು ಕೊಠಡಿಗಳು ದುರಸ್ತಿ ಇರಬಾರ್ದು, ದೊಡ್ಡ ದುರಸ್ತಿ ಇರಬಾರ್ದು, ಯಾವುದೇ ಕೊಠಡಿಗಳು ಮಳೆ ಬಂದರೆ ಸೋರಬಾರ್ದು, ಮಕ್ಕಳಿಗೆ ಯಾವುದೇ ತೊಂದರೆ ಆಗಬಾರ್ದು ಅಂತೇಳಿ ಇಡೀ ಅಖಂಡ ಮಾನ್ವಿ ತಾಲೂಕಿನಲ್ಲಿ ಸುಮಾರು ಕೊಠಡಿಗಳನ್ನು ಕೊಟ್ಟು ಹೊಸ ಕೊಠಡಿಗಳನ್ನು ನಿರ್ಮಾಣ ಮಾಡಿ ಉತ್ತಮವಾಗಿ ಶೈಕ್ಷಣಿಕ ಅಭಿವೃದ್ಧಿಗೆ ಮಾನ್ಯ ಶಾಸಕರು ಮತ್ತು ಬೋಸರಾಜ್ ಸಾಹೇಬರು ಈ ತಾಲೂಕಿನಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಅವರಿಗೆ ಇಡೀ ತಾಲೂಕಿನ ಎಲ್ಲ ಶಿಕ್ಷಕರು ಮತ್ತು ನೌಕರದಾರರು ನಾವು ಎಷ್ಟು ಧನ್ಯವಾದಗಳನ್ನು ಹೇಳಿದ್ರು ಕೂಡ ಕಡಿಮೆ. ಆ ನಿಟ್ಟಿನಲ್ಲಿ ಅವರಿಗೆ ಮತ್ತೊಮ್ಮೆ ధన్యవాదాలు అర్పిస్తేವೆ. మునారా వారి ఉత్పాదన ఎంటెక్ ఒక విశిష్ట క్యాటలిస్ట్ పోషకం. స్విట్జర్లాండ్, యూరప్ నుండి రైతులకు అందిస్తున్న ఉత్పాదన. దీనిలో DMPP అనే ఒక మూలకం కలిగి ఉండటం చేత మనం వాడే నత్రజనిని వృధా కాకుండా దీర్ఘకాలం పాటు అందించడానికి దోహదపడుతుంది. ఎంటెక్ సమర్థవంతంగా మెరుగుపరచబడ్డ ఎరువు. ఇతర నత్రజని ఎరువులతో ఎంటెక్ కలిపి వాడినా దానిలో నత్రజని నిరంతరం అందుతూనే మొక్కల పెరుగుదలకు దోహదపడుతుంది. ಮುನಾರಾ ವಾರಿ ಎಂಟೆಕ್. ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಆಶುಭಾಷಣ, ಜಾನಪದ, ನೃತ್ಯ ಗೀತೆ, ಭರತನಾಟ್ಯ, ಚಿತ್ರಕಲೆ, ರಂಗೋಲಿ ಸ್ಪರ್ಧೆ, ಮಣ್ಣಿನ ಮಾದರಿಗಳ ರಚನೆ ಸೇರಿದಂತೆ ವಿವಿಧ ಸ್ಪರ್ಧೆಗಳು ಜರುಗಿದವು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಸಮನ್ವಯ ಶಿಕ್ಷಣಾಧಿಕಾರಿ ಕುಬೇರಪ್ಪ, ಶಾಲೆಯ ಮುಖ್ಯ ಗುರುಗಳಾದ ದೇವಯ್ಯ ಸ್ವಾಮಿ, ಮಕ್ಬುಲ್ ಅಹಮದ್, ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರಾದ ಜಗದೀಶ್ ನಾಯ್ಕ್, ಹನುಮಂತ ತಾಸಿ, ರಾಮುಲು, ವೀರೇಶ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸುರೇಶ್ ಕುರ್ಡಿ, ಸಿರವಾರ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಆರಿಫ್ ಮಿಯಾ, ಯೂನುಸ್ ಬಾಬು, ಅಶೋಕ್, ಮೌನೇಶ್, ಶ್ರೀಕಾಂತ್, ಸಂಗಮೇಶ್ ಮುದೋಳ್, ಮಲ್ಲೇಶಪ್ಪ, ಗೋಪಾಲ್ ನಾಯ್ಕ್, ಸಿದ್ದರಾಮ್ ಯಾದವ್, ಮೊಹಮ್ಮದ್ ಇಸಾಕ್, ಮೊಹಮ್ಮದ್ ಯೂನುಸ್, ಮಹೇಶ್ ಸೇರಿದಂತೆ ವಿವಿಧ ಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು ಇದ್ದರು. ನನ್ನ ಹೆಸರು ಒಬ್ಬಸಲಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮೆಮೊಕ್ರಿಯನ್ನು ಮಾಡುತ್ತೇನೆ ನೋಡಿ. ನಾನು ಒಂದು ಸಲ ನನ್ನ ಅಜ್ಜಿಯ ಊರಿಗೆ ರಾಯಚೂರಿಗೆ ಹೋಗುವಾಗ ಬಸ್ಸಿನಲ್ಲಿ ಒಂದು ಮಗಳು ಹೋಗಿತ್ತು. ಅದರ ಸೌಂಡ್ ಹೇಗೆಂದರೆ ನೋಡಿ. ಅಲ್ಲಿಂದ ನಾನು ಆಟೋದಲ್ಲಿ ಕುಳಿತೆ. ಆ ಆಟೋ ಬಹಳ ಹಳೆದಿತ್ತು. ಅದರ ಸೌಂಡ್ ಹೇಗೆಂದರೆ ನೋಡಿ. ಅಲ್ಲಿಂದ ನಾನು ರಸ್ತೆಯಲ್ಲಿ ಹೋಗುತ್ತಿದ್ದೆ. ಜೋರಾಗಿ ಕೂಗಿಕೊಂಡು ಹೋಯಿತು ಆಂಬುಲೆನ್ಸ್. ಅದರ ಸೌಂಡ್ ಹೇಗೆಂದರೆ ನೋಡಿ. ಅಲ್ಲಿಂದ ನಾನು ಅಜ್ಜಿಯ ಮನೆಗೆ ತಲುಪಿಸಿದೆ. ಅಜ್ಜಿಯ ಮನೆಯಲ್ಲಿ ಏಕೋ ಸಿಟ್ಟಿನ ಬೆಕ್ಕು ನನ್ನನ್ನು ನೋಡಿ ಕೂಗಿತು. ಅದರ ಸೌಂಡ್ ಹೇಗೆಂದರೆ ನೋಡಿ. ಅಲ್ಲಿಂದ ನಾನು ಊಟ ಮಾಡಿ ಹೊಲದ ಕಡೆ ಬರುತ್ತಿರುವಾಗ ಜೋರಾಗಿ ಬೈಕ್ ಕೂಗಿಕೊಂಡು ಹೋಯಿತು. ಅದರ ಸೌಂಡ್ ಹೇಗೆಂದರೆ ನೋಡಿ. ಅಲ್ಲಿಂದ ನಾನು ಹೊಲಕ್ಕೆ ಹೋಗುತ್ತಿದ್ದೆ. ದಾರಿಯಲ್ಲಿ ಹೋಗುತ್ತಿರುವಾಗ ಪಾಪ ಸಣ್ಣ ಪುಟ್ಟ ನಾಯಿ ತನ್ನ ತಾಯಿಗಾಗಿ ಅಳುತ್ತಿತ್ತು. ಅದರ ಸೌಂಡ್ ಹೇಗೆಂದರೆ ನೋಡಿ.
ಅಲ್ಲಿಂದ ನಾನು ಹೊಲದ ಸುತ್ತಾಕಿ ಮನದ ಕಡೆ ಬರುತ್ತಿದ್ದು ಅಲ್ಲಿ ಒಬ್ಬ ಹುಡುಗ ಕುರಿಯನ್ನು ಕಾಯುತ್ತಿದ್ದ. ಆ ಕುರಿಯು ನನ್ನನ್ನು ನೋಡಿ ಕೂಗಿತು. ಅದರ ಸೌಂಡ್ ಹೇಗೆಂದರೆ ನೋಡಿ. ಅಲ್ಲಿಂದ ನಾನು ಹೊಲದ ಸುತ್ತಾಗಿ ಸಾಕಾಗಿ ಮನದ ಕಡೆ ಬರುತ್ತಿದ್ದೆ. ಮನದ ಕಡೆ ಬರುತ್ತಿರುವಾಗ ಅಲ್ಲಿ ಒಬ್ಬ ತಾತ ಆಕುಳವನ್ನು ಕಾಯುತ್ತಿದ್ದ. ಆ ಆಕುಳ ನನ್ನನ್ನು ನೋಡಿ ಕೂಗಿತು. ಅದರ ಸೌಂಡ್ ಹೇಗೆಂದರೆ ನೋಡಿ. ಅಲ್ಲಿ ಒಬ್ಬ ಕುದುರೆಯ ಸವಾರಿಯನ್ನು ಮಾಡಿಕೊಂಡು ಬರುತ್ತಿದ್ದ. ಆ ಕುದುರೆ ನನ್ನನ್ನು ನೋಡಿ ಕೂಗಿತು. ಅದರ ಸೌಂಡ್ ಹೇಗೆಂದರೆ ನೋಡಿ. ಅಲ್ಲಿಂದ ನಾನು ಸಾಕಾಗಿ ಮನದ ಕಡೆ ಬರುತ್ತಿರುವ ಗಿಡದ ಮೇಲೆ ಒಬ್ಬ ಕೋಗಿಲು ಕುಳಿತಿತ್ತು. ಆ ಕೋಗಿಲು ನನ್ನನ್ನು ನೋಡಿ ಕೂಗಿತು. ಅದರ ಸೌಂಡ್ ಹೇಗೆಂದರೆ ನೋಡಿ. ಅಲ್ಲಿಂದ ನಾನು ಮನದ ಕಡೆ ಬರುತ್ತಿರುವಾಗ ಒಂದು ಹೊಲದಲ್ಲಿ ಒಬ್ಬ ರೈತ ಟ್ರ್ಯಾಕ್ಟರವನ್ನು ಹೊಡೆಯುತ್ತಿದ್ದ. ಆ ಟ್ರ್ಯಾಕ್ಟರ ಸೌಂಡ್ ಹೇಗೆಂದರೆ ನೋಡಿ. ಧನ್ಯವಾದಗಳು.